ಒಂದು ಡೈಲಾಗ್ ಹೇಳ್ತೇನೆ. ಓಕೆ, ತೋಳು ತುಂಬಾ ತಾಕತ್ತಿದ್ರು ತಕರಾರು ಮಾಡಲ್ಲ, ಎದೆ ತುಂಬಾ ನಿಯತ್ತಿದ್ರು ಗುಲಾಮಾಗಿರಲ್ಲ, ಗೂಳಿ ಸೈಲೆಂಟ್ ಆಗಿದೆ ಅಂತ ಗಾಂಚಲಿ ಮಾಡಿದ್ರೆ ಗುದ್ದೋ ಎಡ್ಕೆ ಗೂಗಲಲ್ಲಿ ಹುಡುಕಿದ್ರು ಟ್ರೀಟ್ಮೆಂಟ್ ಸಿಗಲ್ಲ. ಈ ಡೈಲಾಗನ್ನ ನಮ್ಮ ಹಾಸ್ಯ ನಟರಂತ ಧೀರೇಂದ್ರ ಗೋಪಾಲ್ ಸರ್ ಅವ್ರು ಹೇಳಿದ್ರೆ ಅವ್ರು ತಿರುತ್ತಂತ. ಶಿವನೇ ಶಂಭುಲಿಂಗ ತುಂಬೆ ಬೇಕಿದ್ರು ತಕರಾರು ಮಾಡಲ್ಲ ಶಿವ, ಏಕೆ ತುಂಬೆ ನೀತಿದ್ರು ಗುಲಾಮಾಗಿರಲ್ಲ ಗೆಲ್ಲ, ಗೂಳಿ ಸೈಲೆಂಟ್ ಆಗಿದೆ ಅಂತ ಗಾಂಚಲಿ ಮಾಡಿದ್ರೆ ಗುದ್ದೋ ಎಡ್ಕೆ ಗೂಗಲಲ್ಲಿ ಹುಡುಕಿದ್ರು ಟ್ರೀಟ್ಮೆಂಟ್ ಸಿಗಲ್ಲ ಗೆಲ್ಲ. ಬರ್ತೀನಿ ಗಣಪ ಶಿವನೇ ಶಂಭುಲಿಂಗ. ಇದೇ ಡೈಲಾಗನ್ನ ನಮ್ಮ TV9 ಅವ್ರು ಹೇಳಿದ್ರೆ ಹೇಳ್ತಾರೆ ನೋಡ್ರಿ. TV9 ತೋಳು ತುಂಬಾ ತಾಕತ್ತಿದ್ರು ತಕರಾರು ಮಾಡಲ್ಲ, ಎದೆ ತುಂಬಾ ನಿಯತ್ತಿದ್ರು ಗುಲಾಮಾಗಿರಲ್ಲ, ಗೂಳಿ ಸೈಲೆಂಟ್ ಆಗಿದೆ ಅಂತ ಗಾಂಚಲಿ ಮಾಡಿದ್ರೆ ಗುರ್ತು ಎಡ್ಕೆ ಗೂಗಲಲ್ಲಿ ಹುಡುಕಿದ್ರು ಟ್ರೀಟ್ಮೆಂಟ್ ಸಿಗಲ್ಲ. ಆತ ಯಾರು, ಆತನ ಹಿನ್ನೆಲೆ ಏನು ಹೇಳ್ತೇವೆ ಒಂದು ಚಿಕ್ಕ ಪ್ರಯತ್ನ ನಂತರ. ಅಲ್ಲಿವರೆಗೂ ನೋಡ್ತಾ ಇರಿ TV9. ಇವಾಗ ಇದೇ ಡೈಲಾಗನ್ನ ಒಂದು ರೋಬೋಟ್ ಹೇಳ್ತೇವೆ ಅಂತ ನೋಡಿ. ರೋಬೋಟ್ ತೋಳು ತುಂಬಾ ತಾಕತ್ತಿದ್ರು ತಕರಾರು ಮಾಡಲ್ಲ, ಎದೆ ತುಂಬಾ ನಿಯತ್ತಿದ್ರು ಗುಲಾಮಾಗಿರಲ್ಲ, ಗೂಳಿ ಸೈಲೆಂಟ್ ಆಗಿದೆ ಅಂತ ಗಾಂಚಲಿ ಮಾಡಿದ್ರೆ ಗುರ್ತು ಎಡ್ಕೆ ಗೂಗಲಲ್ಲಿ ಹುಡುಕಿದ್ರು ಟ್ರೀಟ್ಮೆಂಟ್ ಸಿಗಲ್ಲ. ಓಕೆ, ಇದೇ ಡೈಲಾಗನ್ನ ಒಂದು ಹುಡುಗಿ ಹೇಳಿದ್ರೆ ಹೇಳ್ತಿರ್ತೀವಿ. ಹುಡುಗಿ ತೋಳು ತುಂಬಾ ತಾಕತ್ತಿದ್ರು ತಕರಾರು ಮಾಡಲ್ಲ, ಎದೆ ತುಂಬಾ ನಿಯತ್ತಿದ್ರು ಗುಲಾಮಾಗಿರಲ್ಲ, ಗೂಳಿ ಸೈಲೆಂಟ್ ಆಗಿದೆ ಅಂತ ಗಾಂಚಲಿ ಮಾಡಿದ್ರೆ ಗೂಗಲ್ ಹುಡುಕಿದ್ರು ಟ್ರೀಟ್ಮೆಂಟ್ ಸಿಗಲ್ಲ ಕಣೋ. ಇವಾಗ ನಾವೆಲ್ಲರೂ ಒಂದು ದೆವ್ವದ ಮನೆಗೆ ಹೋಗೋಣ. ಆ ದೆವ್ವದ ಮನೆಗೆ ಹೋಗ್ಬೇಕಾದ್ರೆ ಗಾಳಿ ಬೀಸ್ತಾ ಇರುತ್ತೆ. ಗಾಳಿ ಬೀಸ್ತಾ ಇದೆ, ಹೊರಗಡೆ ನರಿಗಳೆಲ್ಲ ಸೌಂಡ್ ಮಾಡ್ತಾ ಇರುತ್ತೆ. ನರಿಗಳೆಲ್ಲ ಸೌಂಡ್ ಮಾಡ್ತಾ ಇದ್ದೇವೆ. ನಾವು ದೆವ್ವದ ಮನೆ ಮುಂದೆ ನಿಂತಿದ್ದೀವಿ. ಆ ಮನೆ ಬಾಗಿಲ ಓಪನ್ ಮಾಡಿದಾಗ ಸೌಂಡ್ ಹೊರತು ಬರ್ತವೆ. ಬಾಗಿಲ ಓಪನ್ ಆಯ್ತು. ಓಪನ್ ಆಗ್ತಿದಂಗೆನೆ ಒಳಗಡೆ ಒಂದು ಸೌಂಡ್ ಕೇಳುತ್ತೆ. ಸೌಂಡ್ ಕೇಳ್ತಿದಂಗೆನೆ ಈ ಕಡೆಯಿಂದ ಡಾಕು ನಡ್ಕೊಂಡ್ ಬರ್ತಾರೆ. ಈ ಕಡೆಯಿಂದ ಹೀರೋ ಬರ್ತಾರೆ. ಇಬ್ರು ನಿದ್ರ ಬಿದ್ರಿ ನಿಂತ್ಕೋತಾರೆ. ಅವ್ರ ಹಿಂದಿಂದಾನೆ ದೆವ್ವ ಪಾಸ್ ಆಗತ್ತೆ. ಆ ದೆವ್ವ ಪಾಸ್ ಆಗೋ ಸೌಂಡ್ ನೋಡಿ. ದೆವ್ವ ಪಾಸ್ ಆಯ್ತು. ಇವಾಗ ಓಕೆ, ಇವಾಗ ಡಾಕು ಹೀರೋಗೆ ಒಂದು ಪಂಚ್ ಮಾಡ್ತಾರೆ. ಆ ಪಂಚ್ ನೋಡಿ. ಆ ಪಂಚ್ಗೆ ಹೀರೋ ಬಿದ್ದು ಬಿಡ್ತಾರೆ. ಈಗ ಹೀರೋ ಆ ಡಾಕುಗೆ ಬಿಟ್ಟು ಬಿಡ್ಲಾಕ ಹೊಡಿತಾರೆ. ಅದೇ ಯಾವ ರೀತಿ ಹೊಡಿತಾರೆ ನೋಡಿ. ಯಾಕೋ ಬರೋದು ಮಾಡೋದು. ಹಲ್ 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 ಹಲ್
ಹರ್ ಹರ್ ಯಾವ ಬರುತ್ತೆ ರೆಡಿ ಓಕೆ ಹರ್ ಹರ್ ನಾಲ್ಕು ಸಾರ್ಥ ಇನ್ನೊಬ್ಬ ಡಾಕು ಬಂದು ನಮ್ಮ ಹೀರೋಗೆ ಚಾಕು ಚುಚ್ತಾರೆ.